ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಾದ್ಯಂತ ತೀವ್ರಗೊಂಡ ರಣ ಬಿಸಿಲಿನ ಬೇಗೆ ಜೊತೆಗೆ ಕುಡಿಯೋ ನೀರಿಗೂ ಕೂಡ ಈಗ ಹಾಹಾಕಾರ ಹೆಚ್ಚಾಗ್ಬಿಟ್ಟಿದೆ. ವಿಜಯನಗರ ಜಿಲ್ಲೆಯ ಗ್ರಾಮಗಳಲ್ಲಿ ನೀರಿಗಾಗಿ ಜನ ಪರದಾಡ್ತಾ ಇದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಅದರಲ್ಲೂ ಕೂಡ ಕೆಲವೊಂದಿಷ್ಟು ಗ್ರಾಮಗಳಲ್ಲಿ ನೀರಿಗಾಗಿ ಜನರು ಪರದಾಡ್ತಾ ಇದ್ದಾರೆ. ಕುಡಿಯೋ ನೀರಿಗೂ ಹಾಹಾಕಾರ. 159ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಮತ್ತಷ್ಟು ಉಲ್ಬಣಿಸಿದೆ. ಟ್ರಾಲಿಯಲ್ಲಿ ಬಿಂದಿಗೆ ತಂದು ನೀರು ಕೊಂಡೊಯ್ಯುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಹಗರಿ ಬೊಮ್ಮನಹಳ್ಳಿಯ ಸೊನ್ನ ಗ್ರಾಮದ ಜನರಿಗೆ ಕುಡಿಯೋ ನೀರಿಗೂ ಕೂಡ ಈಗ ಸಮಸ್ಯೆ ಎದುರಾಗಿದೆ. ನೀರಿಗಾಗಿ ಪರದಾಡ್ತಾ ಇದ್ದಾರೆ ಜನ. ಸರತಿ ಸಾಲಿನಲ್ಲಿ ನಿಲ್ತಿದ್ದಾರೆ ಮಹಿಳೆಯರು, ವೃದ್ಧರು, ಮಕ್ಕಳು. ಕುಡಿಯೋ ನೀರಿಗಾಗಿ ರಣ ಬಿಸಿಲಲ್ಲಿ ಗಂಟೆಗಟ್ಟಲೆ ಕಾಯುವಂತ ಪರಿಸ್ಥಿತಿ. ನೋಡಿ ಯಾವ ರೀತಿಯಾಗಿ ಟ್ರಾಲಿಯಲ್ಲಿ ನೀರನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಎದುರಾಗಿದೆ. ಸಂದಲ್ಲಿ ನೀರಿಂದು ಬಹಳ ಸಮಸ್ಯೆ ಇದೆ ಸರ್. ಇಲ್ಲಿ ಈಗಂತ ಅಲ್ಲ ಸರ್, ಯಾವಾಗಲೂ ಹಿಂಗೆ ಇದೆ ಸರ್ ನೀರಿನ. ಮನೆ ಒಂದು ನಾಳ ಇಲ್ಲ ಸರ್. ನೀವು ನಲ್ಲಿ ನೀರು, ಬೋರಿನ ನೀರು ಇಲ್ಲ ಸರ್ ನಮ್ಮೂರಲ್ಲಿ. ಅವು ಒಳೆ ನೀರು ಟೈಪ್ ಮಾಡ್ಯಾರ ಸರ್. ಮನೆ ಒಂದು ನಾಳ ಮಾಡ್ಯಾರ. ಅವು ಯಾವತ್ತು ಬರೋದು ಸರ್. ಬಂದ್ರ ಒಂದು ಮನೆ ಬರ್ತ ಒಂದು ಮನೆಗೆ ಬರಲ್ಲ ಸರ್ ಅವು. ಹಂಗಾಗಿ ನೀರಿಂದು ಡೇಲಿ ಇದೆ ಸರ್. ಹಣೆ ಸರ್ ನಮ್ಮೂರಲ್ಲಿ 1 ಗಂಟೆ 12 ಗಂಟೆ ತನಕ ಬಿಡ್ತಾರ ಸರ್. 12 ಗಂಟೆ ಆಗಿ ಮತ್ತೆ ಆಮ್ ಕಡೆ ಸ್ಟಾಪ್ ಮಾಡ್ತಾರ. ಮತ್ತು ಆಮ್ ಕಡೆ ಮತ್ತೆ ಅದೇ ಡೈಲಿ ಅದೇ ಸರ್ ನೀರಿಂದು ಫುಲ್ ಸಮಸ್ಯೆ ಇದೆ ಸರ್. ನೀರಿಂದು ಸಂದಲ್ಲಿ ನೀರಿಂದು ಭಾಳ ಸಮಸ್ಯೆ ಇದೆ ಸರ್. ಇಲ್ಲಿ ಈಗಂತ ಅಲ್ಲ ಸರ್, ಯಾವಾಗಲೂ ಹಿಂಗೆ ಇದೆ ಸರ್ ನೀರಿನ. ಮನೆ ಒಂದು ನಾಳ ಇಲ್ಲ ಸರ್. ನೀವು ನಲ್ಲಿ ನೀರು, ಬೋರಿನ ನೀರು ಇಲ್ಲ ಸರ್ ನಮ್ಮೂರಲ್ಲಿ. ಅವು ಒಳೆ ನೀರು ಟೈಪ್ ಮಾಡ್ಯಾರ ಸರ್. ಮನೆ ಒಂದು ನಾಳ ಮಾಡ್ಯಾರ. ಅವು ಯಾವತ್ತು ಬರೋದು ಸರ್. ಬಂದ್ರ ಒಂದು ಮನೆ ಬರ್ತ ಒಂದು ಮನೆಗೆ ಬರಲ್ಲ ಸರ್ ಅವು. ಹಂಗಾಗಿ ನೀರಿಂದು ಡೇಲಿ ಇದೆ ಸರ್. ಹಣೆ ಸರ್ ನಮ್ಮೂರಲ್ಲಿ 1 ಗಂಟೆ 12 ಗಂಟೆ ತನಕ ಬಿಡ್ತಾರ ಸರ್. 12 ಗಂಟೆ ಆಗಿ ಮತ್ತೆ ಆಮ್ ಕಡೆ ಸ್ಟಾಪ್ ಮಾಡ್ತಾರ. ಮತ್ತು ಆಮ್ ಕಡೆ ಮತ್ತೆ ಅದೇ ಡೈಲಿ ಅದೇ ಸರ್ ನೀರಿಂದು ಫುಲ್ ಸಮಸ್ಯೆ ಇದೆ ಸರ್ ನೀರಿಂದು.